ಕುರ್ಚಿ ಕಾಳಗ ಒಂದು ರೀತಿಯಲ್ಲಿ T20 ಮ್ಯಾಚ್ ಗಿಂತ ನೆಕ್ಸ್ಟ್ ಲೆವೆಲ್ ಆಗಿ ನಡೀತಾ ಇದೆ. ನೆಕ್ ಟು ನೆಕ್ ಫೈಟ್ ಅಂತ ಹೇಳ್ತಾರಲ್ಲ, ಅದೇ ರೀತಿಯಾಗಿ ಈಗ ನಡೀತಾ ಇರೋದು ಸಿಎಂ ಕುರ್ಚಿ ಕದನ. ಆ ಕಡೆ ಸಿದ್ದರಾಮಯ್ಯ ಅವರು ಸುತಾರಾಮ್ ನಾನು ಬಿಟ್ಕೊಡಲ್ಲ, 5 ವರ್ಷ ನಾನೇ ಇರ್ತೀನಿ ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಈ ಕಡೆ DK ಶಿವಕುಮಾರ್ ಅವರು 2.5 ವರ್ಷ ಆಗಿತ್ತು, ಮಾತುಕತೆ ಆಗಿದೆ, ಬಿಟ್ಟು ಕೊಡಬೇಕು, ಒಪ್ಪಂದ ಆಗಿದೆ ಅಂತೇಳಿ ಹಠಕ್ಕೆ ಬಿದ್ದಿದ್ದಾರೆ. ಈ ಕಡೆ ನಾ ಕೊಡೆ, ಮತ್ತೊಂದು ಕಡೆ ನಾ ಬಿಡೆ ಅನ್ನುವಂತಾಗಿದೆ. ಆ ಮೂಲಕ T20 ಕದನಕ್ಕಿಂತ ಹೆಚ್ಚು ಕುತೂಹಲವನ್ನ ಮೂಡಿಸಿದೆ ಈ ಒಂದು ಸಿಎಂ ಕುರ್ಚಿಯ ಪವರ್ ಮ್ಯಾಚ್. ಫಿರೋಜ್ ಶಾ ಕೋಟ್ಲಾಗಿ ಮ್ಯಾಚ್ಗಿಂತ ನೆಕ್ಸ್ಟ್ ಲೆವೆಲ್ ಆಗಿದೆ. ಬದಲಾವಣೆ ಬ್ಯಾಟಲ್ ಸಮರಾಂಗಣವೇ ಇನ್ನೂ ಕುತೂಹಲಕ್ಕೆ ಕಾರಣವಾಗಿರೋದು. ಬೆಂಗಳೂರಲ್ಲೇ ಕದನ ವಿರಾಮ ಅನ್ನುತ್ತಿರುವಂತಹ ಖರ್ಗೆ ಹಾಗೂ DK. ದೆಹಲಿಯಲ್ಲಿ ಕುರುಕ್ಷೇತ್ರ ಅಂತ ಪಟ್ಟು ಹಿಡಿದಿದ್ದಾರೆ ಸಿಎಂ. ರಾಜ್ಯ ರಾಜಕೀಯದ ಕುರ್ಚಿ ಕದನದ ಮೆಗಾ ಇನ್ಸೈಡ್ ಸ್ಟೋರಿ ನೋಡಿ. ಇಲ್ಲಿ ಪ್ರೀ ಕ್ವಾರ್ಟರ್ ಫೈನಲ್, ಸೆಮಿಫೈನಲ್ ಮ್ಯಾಚ್ ಅಂತ ಹೇಳ್ತಿದ್ದಾರೆ. ಇಲ್ಲೇ ಫೈನಲ್ ಮ್ಯಾಚ್ ಆಡೋಣ ಬೆಂಗಳೂರಲ್ಲಿ ಅಂತ ಹೇಳ್ತಿದ್ದಾರೆ. ಯಾರು? DK ಶಿವಕುಮಾರ್ ಅವರು ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಸಿದ್ದರಾಮಯ್ಯ ಅವರು ಇಲ್ಲ ಫೈನಲ್ ಮ್ಯಾಚ್ ಅಲ್ಲೇ ಆಡಬೇಕು, ದೆಹಲಿಯಲ್ಲೇ ಆಡಬೇಕು ಅನ್ನೋ ಲೆವೆಲ್ ಅಲ್ಲಿದ್ದಾರೆ. ಬೆಂಗಳೂರು ಯಾಕೆ, ದೆಹಲಿ ಆದ್ರೆ ಓಕೆ ಅಂತ ಹೇಳ್ತಿದ್ದಾರೆ. ಹೈಕಮಾಂಡ್ಗೆ ಕರೆ ಮಾಡಿದ್ರಂತೆ ಸಿಎಂ. ಕುರ್ಚಿ ಕಾಳಗ ಒಂದು ರೀತಿಯಲ್ಲಿ T20 ಮ್ಯಾಚ್ ಗಿಂತ ನೆಕ್ಸ್ಟ್ ಲೆವೆಲ್ ಆಗಿ ನಡೀತಾ ಇದೆ. ನೆಕ್ ಟು ನೆಕ್ ಫೈಟ್ ಅಂತ ಹೇಳ್ತಾರಲ್ಲ, ಅದೇ ರೀತಿಯಾಗಿ ಈಗ ನಡೀತಾ ಇರೋದು ಸಿಎಂ ಕುರ್ಚಿ ಕದನ. ಆ ಕಡೆ ಸಿದ್ದರಾಮಯ್ಯ ಅವರು ಸುತಾರಾಮ್ ನಾನು ಬಿಟ್ಕೊಡಲ್ಲ, 5 ವರ್ಷ ನಾನೇ ಇರ್ತೀನಿ ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಈ ಕಡೆ DK ಶಿವಕುಮಾರ್ ಅವರು 2.5 ವರ್ಷ ಆಗಿತ್ತು, ಮಾತುಕತೆ ಆಗಿದೆ, ಬಿಟ್ಟು ಕೊಡಬೇಕು, ಒಪ್ಪಂದ ಆಗಿದೆ ಅಂತೇಳಿ ಹಠಕ್ಕೆ ಬಿದ್ದಿದ್ದಾರೆ. ಈ ಕಡೆ ನಾ ಕೊಡೆ, ಮತ್ತೊಂದು ಕಡೆ ನಾ ಬಿಡೆ ಅನ್ನುವಂತಾಗಿದೆ. ಆ ಮೂಲಕ T20 ಕದನಕ್ಕಿಂತ ಹೆಚ್ಚು ಕುತೂಹಲವನ್ನ ಮೂಡಿಸಿದೆ ಈ ಒಂದು ಸಿಎಂ ಕುರ್ಚಿಯ ಪವರ್ ಮ್ಯಾಚ್. ಫಿರೋಜ್ ಶಾ ಕೋಟ್ಲಾಗಿ ಮ್ಯಾಚ್ಗಿಂತ ನೆಕ್ಸ್ಟ್ ಲೆವೆಲ್ ಆಗಿದೆ. ಬದಲಾವಣೆ ಬ್ಯಾಟಲ್ ಸಮರಾಂಗಣವೇ ಇನ್ನೂ ಕುತೂಹಲಕ್ಕೆ ಕಾರಣವಾಗಿರೋದು. ಬೆಂಗಳೂರಲ್ಲೇ ಕದನ ವಿರಾಮ ಅನ್ನುತ್ತಿರುವಂತಹ ಖರ್ಗೆ ಹಾಗೂ DK. ದೆಹಲಿಯಲ್ಲಿ ಕುರುಕ್ಷೇತ್ರ ಅಂತ ಪಟ್ಟು ಹಿಡಿದಿದ್ದಾರೆ ಸಿಎಂ. ರಾಜ್ಯ ರಾಜಕೀಯದ ಕುರ್ಚಿ ಕದನದ ಮೆಗಾ ಇನ್ಸೈಡ್ ಸ್ಟೋರಿ ನೋಡಿ. ಇಲ್ಲಿ ಪ್ರೀ ಕ್ವಾರ್ಟರ್ ಫೈನಲ್, ಸೆಮಿಫೈನಲ್ ಮ್ಯಾಚ್ ಅಂತ ಹೇಳ್ತಿದ್ದಾರೆ. ಇಲ್ಲೇ ಫೈನಲ್ ಮ್ಯಾಚ್ ಆಡೋಣ ಬೆಂಗಳೂರಲ್ಲಿ ಅಂತ ಹೇಳ್ತಿದ್ದಾರೆ. ಯಾರು? DK ಶಿವಕುಮಾರ್ ಅವರು ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಸಿದ್ದರಾಮಯ್ಯ ಅವರು ಇಲ್ಲ ಫೈನಲ್ ಮ್ಯಾಚ್ ಅಲ್ಲೇ ಆಡಬೇಕು, ದೆಹಲಿಯಲ್ಲೇ ಆಡಬೇಕು ಅನ್ನೋ ಲೆವೆಲ್ ಅಲ್ಲಿದ್ದಾರೆ. ಬೆಂಗಳೂರು ಯಾಕೆ, ದೆಹಲಿ ಆದ್ರೆ ಓಕೆ ಅಂತ ಹೇಳ್ತಿದ್ದಾರೆ. ಹೈಕಮಾಂಡ್ಗೆ ಕರೆ ಮಾಡಿದ್ರಂತೆ ಸಿಎಂ. ಕುರ್ಚಿ ಕಾಳಗ ಒಂದು ರೀತಿಯಲ್ಲಿ T20 ಮ್ಯಾಚ್ ಗಿಂತ ನೆಕ್ಸ್ಟ್ ಲೆವೆಲ್ ಆಗಿ ನಡೀತಾ ಇದೆ. ನೆಕ್ ಟು ನೆಕ್ ಫೈಟ್ ಅಂತ ಹೇಳ್ತಾರಲ್ಲ, ಅದೇ ರೀತಿಯಾಗಿ ಈಗ ನಡೀತಾ ಇರೋದು ಸಿಎಂ ಕುರ್ಚಿ ಕದನ. ಆ ಕಡೆ ಸಿದ್ದರಾಮಯ್ಯ ಅವರು ಸುತಾರಾಮ್ ನಾನು ಬಿಟ್ಕೊಡಲ್ಲ, 5 ವರ್ಷ ನಾನೇ ಇರ್ತೀನಿ ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಈ ಕಡೆ DK ಶಿವಕುಮಾರ್ ಅವರು 2.5 ವರ್ಷ ಆಗಿತ್ತು, ಮಾತುಕತೆ ಆಗಿದೆ, ಬಿಟ್ಟು ಕೊಡಬೇಕು, ಒಪ್ಪಂದ ಆಗಿದೆ ಅಂತೇಳಿ ಹಠಕ್ಕೆ ಬಿದ್ದಿದ್ದಾರೆ. ಈ ಕಡೆ ನಾ ಕೊಡೆ, ಮತ್ತೊಂದು ಕಡೆ ನಾ ಬಿಡೆ ಅನ್ನುವಂತಾಗಿದೆ. ಆ ಮೂಲಕ T20 ಕದನಕ್ಕಿಂತ ಹೆಚ್ಚು ಕುತೂಹಲವನ್ನ ಮೂಡಿಸಿದೆ ಈ ಒಂದು ಸಿಎಂ ಕುರ್ಚಿಯ ಪವರ್ ಮ್ಯಾಚ್. ಫಿರೋಜ್ ಶಾ ಕೋಟ್ಲಾಗಿ ಮ್ಯಾಚ್ಗಿಂತ ನೆಕ್ಸ್ಟ್ ಲೆವೆಲ್ ಆಗಿದೆ. ಬದಲಾವಣೆ ಬ್ಯಾಟಲ್ ಸಮರಾಂಗಣವೇ ಇನ್ನೂ ಕುತೂಹಲಕ್ಕೆ ಕಾರಣವಾಗಿರೋದು. ಬೆಂಗಳೂರಲ್ಲೇ ಕದನ ವಿರಾಮ ಅನ್ನುತ್ತಿರುವಂತಹ ಖರ್ಗೆ ಹಾಗೂ DK. ದೆಹಲಿಯಲ್ಲಿ ಕುರುಕ್ಷೇತ್ರ ಅಂತ ಪಟ್ಟು ಹಿಡಿದಿದ್ದಾರೆ ಸಿಎಂ. ರಾಜ್ಯ ರಾಜಕೀಯದ ಕುರ್ಚಿ ಕದನದ ಮೆಗಾ ಇನ್ಸೈಡ್ ಸ್ಟೋರಿ ನೋಡಿ. ಇಲ್ಲಿ ಪ್ರೀ ಕ್ವಾರ್ಟರ್ ಫೈನಲ್, ಸೆಮಿಫೈನಲ್ ಮ್ಯಾಚ್ ಅಂತ ಹೇಳ್ತಿದ್ದಾರೆ. ಇಲ್ಲೇ ಫೈನಲ್ ಮ್ಯಾಚ್ ಆಡೋಣ ಬೆಂಗಳೂರಲ್ಲಿ ಅಂತ ಹೇಳ್ತಿದ್ದಾರೆ. ಯಾರು? DK ಶಿವಕುಮಾರ್ ಅವರು ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಸಿದ್ದರಾಮಯ್ಯ ಅವರು ಇಲ್ಲ ಫೈನಲ್ ಮ್ಯಾಚ್ ಅಲ್ಲೇ ಆಡಬೇಕು, ದೆಹಲಿಯಲ್ಲೇ ಆಡಬೇಕು ಅನ್ನೋ ಲೆವೆಲ್ ಅಲ್ಲಿದ್ದಾರೆ. ಬೆಂಗಳೂರು ಯಾಕೆ, ದೆಹಲಿ ಆದ್ರೆ ಓಕೆ ಅಂತ ಹೇಳ್ತಿದ್ದಾರೆ. ಹೈಕಮಾಂಡ್ಗೆ ಕರೆ ಮಾಡಿದ್ರಂತೆ ಸಿಎಂ. ಕುರ್ಚಿ ಕಾಳಗ ಒಂದು ರೀತಿಯಲ್ಲಿ T20 ಮ್ಯಾಚ್ ಗಿಂತ ನೆಕ್ಸ್ಟ್ ಲೆವೆಲ್ ಆಗಿ ನಡೀತಾ ಇದೆ. ನೆಕ್
ಟು ನೆಕ್ ಫೈಟ್ ಅಂತ ಹೇಳ್ತಾರಲ್ಲ ಅದೇ ರೀತಿಯಾಗಿ ಈಗ ನಡೀತಾ ಇರೋದು ಸಿಎಂ ಕುರ್ಚಿ ಕದನ. ಆ ಕಡೆ ಸಿದ್ದರಾಮಯ್ಯ ಅವರು ಸುತಾರಾಮ್ ನಾನು ಬಿಟ್ಕೊಡಲ್ಲ, 5 ವರ್ಷ ನಾನೇ ಇರ್ತೀನಿ ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಈ ಕಡೆ ಡಿ ಕೆ ಶಿವಕುಮಾರ್ ಅವರು 2.5 ವರ್ಷ ಆಗಿತ್ತು, ಮಾತುಕತೆ ಆಗಿದೆ, ಬಿಟ್ಟು ಕೊಡಬೇಕು, ಒಪ್ಪಂದ ಆಗಿದೆ ಅಂತೇಳಿ ಹಠಕ್ಕೆ ಬಿದ್ದಿದ್ದಾರೆ. ಈ ಕಡೆ ನಾ ಕೊಡೆ, ಮತ್ತೊಂದು ಕಡೆ ನಾ ಬಿಡ ಅನ್ನುವಂತಾಗಿದೆ. ಆ ಮೂಲಕ T20 ಕದನಕ್ಕಿಂತ ಹೆಚ್ಚು ಕುತೂಹಲವನ್ನ ಮೂಡಿಸಿದೆ ಈ ಒಂದು ಸಿಎಂ ಕುರ್ಚಿಯ ಪವರ್ ಮ್ಯಾಚ್. ಫಿರೋಜ್ ಶಾ ಕೋಟ್ಲಾಗಿ ಮ್ಯಾಚ್ಗಿಂತ ನೆಕ್ಸ್ಟ್ ಲೆವೆಲ್ ಆಗಿದೆ. ಬದಲಾವಣೆ ಬ್ಯಾಟಲ್ ಸಮರಾಂಗಣವೇ ಇನ್ನು ಕುತೂಹಲಕ್ಕೆ ಕಾರಣವಾಗಿರುವುದು. ಬೆಂಗಳೂರಲ್ಲೇ ಕದನ ವಿರಾಮ ಅನ್ನುತ್ತಿರುವಂತಹ ಖರ್ಗೆ ಹಾಗೂ ಡಿಕೆಶಿ, ದೆಹಲಿಯಲ್ಲಿ ಕುರುಕ್ಷೇತ್ರ ಅಂತ ಪಟ್ಟು ಹಿಡಿದಿದ್ದಾರೆ ಸಿಎಂ. ರಾಜ್ಯ ರಾಜಕೀಯದ ಕುರ್ಚಿ ಕದನದ ಮೆಗಾ ಇನ್ಸೈಡ್ ಸ್ಟೋರಿ ನೋಡಿ. ಇಲ್ಲಿ ಪ್ರೀ ಕ್ವಾರ್ಟರ್ ಫೈನಲ್, ಸೆಮಿಫೈನಲ್ ಮ್ಯಾಚ್ ಅಂತ ಹೇಳ್ತಿದ್ದಾರೆ. ಇಲ್ಲೇ ಫೈನಲ್ ಮ್ಯಾಚ್ ಆಡೋಣ ಬೆಂಗಳೂರಲ್ಲಿ ಅಂತ ಹೇಳ್ತಿದ್ದಾರೆ. ಯಾರು? ಡಿ ಕೆ ಶಿವಕುಮಾರ್ ಅವರು ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಸಿದ್ದರಾಮಯ್ಯರು ಇಲ್ಲ ಫೈನಲ್ ಮ್ಯಾಚ್ ಅಲ್ಲೇ ಆಡಬೇಕು, ದೆಹಲಿಯಲ್ಲೇ ಆಡಬೇಕು ಅನ್ನೋ ಲೆವೆಲ್ ಅಲ್ಲಿದ್ದಾರೆ. ಬೆಂಗಳೂರು ಯಾಕೆ, ದೆಹಲಿ ಆದ್ರೆ ಓಕೆ ಅಂತ ಹೇಳ್ತಿದ್ದಾರೆ. ಹೈಕಮಾಂಡ್ಗೆ ಕರೆ ಮಾಡಿದ್ರಂತೆ ಸಿಎಂ. ಕುರ್ಚಿ ಕಾಳಗ ಒಂದು ರೀತಿಯಲ್ಲಿ T20 ಮ್ಯಾಚ್ಗಿಂತ ನೆಕ್ಸ್ಟ್ ಲೆವೆಲ್ ಆಗಿ ನಡೀತಾ ಇದೆ. ನೆಕ್ ಟು ನೆಕ್ ಫೈಟ್ ಅಂತ ಹೇಳ್ತಾರಲ್ಲ ಅದೇ ರೀತಿಯಾಗಿ ಈಗ ನಡೀತಾ ಇರೋದು ಸಿಎಂ ಕುರ್ಚಿ ಕದನ. ಆ ಕಡೆ ಸಿದ್ದರಾಮಯ್ಯ ಅವರು ಸುತಾರಾಮ್ ನಾನು ಬಿಟ್ಕೊಡಲ್ಲ, 5 ವರ್ಷ ನಾನೇ ಇರ್ತೀನಿ ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಈ ಕಡೆ ಡಿ ಕೆ ಶಿವಕುಮಾರ್ ಅವರು 2.5 ವರ್ಷ ಆಗಿತ್ತು, ಮಾತುಕತೆ ಆಗಿದೆ, ಬಿಟ್ಟು ಕೊಡಬೇಕು, ಒಪ್ಪಂದ ಆಗಿದೆ ಅಂತೇಳಿ ಹಠಕ್ಕೆ ಬಿದ್ದಿದ್ದಾರೆ. ಈ ಕಡೆ ನಾ ಕೊಡೆ, ಮತ್ತೊಂದು ಕಡೆ ನಾ ಬಿಡ ಅನ್ನುವಂತಾಗಿದೆ. ಆ ಮೂಲಕ T20 ಕದನಕ್ಕಿಂತ ಹೆಚ್ಚು ಕುತೂಹಲವನ್ನ ಮೂಡಿಸಿದೆ ಈ ಒಂದು ಸಿಎಂ ಕುರ್ಚಿಯ ಪವರ್ ಮ್ಯಾಚ್. ಫಿರೋಜ್ ಶಾ ಕೋಟ್ಲಾಗಿ ಮ್ಯಾಚ್ಗಿಂತ ನೆಕ್ಸ್ಟ್ ಲೆವೆಲ್ ಆಗಿದೆ. ಬದಲಾವಣೆ ಬ್ಯಾಟಲ್ ಸಮರಾಂಗಣವೇ ಇನ್ನು ಕುತೂಹಲಕ್ಕೆ ಕಾರಣವಾಗಿರುವುದು. ಬೆಂಗಳೂರಲ್ಲೇ ಕದನ ವಿರಾಮ ಅನ್ನುತ್ತಿರುವಂತಹ ಖರ್ಗೆ ಹಾಗೂ ಡಿಕೆಶಿ, ದೆಹಲಿಯಲ್ಲಿ ಕುರುಕ್ಷೇತ್ರ ಅಂತ ಪಟ್ಟು ಹಿಡಿದಿದ್ದಾರೆ ಸಿಎಂ. ರಾಜ್ಯ ರಾಜಕೀಯದ ಕುರ್ಚಿ ಕದನದ ಮೆಗಾ ಇನ್ಸೈಡ್ ಸ್ಟೋರಿ ನೋಡಿ. ಇಲ್ಲಿ ಪ್ರೀ ಕ್ವಾರ್ಟರ್ ಫೈನಲ್, ಸೆಮಿಫೈನಲ್ ಮ್ಯಾಚ್ ಅಂತ ಹೇಳ್ತಿದ್ದಾರೆ. ಇಲ್ಲೇ ಫೈನಲ್ ಮ್ಯಾಚ್ ಆಡೋಣ ಬೆಂಗಳೂರಲ್ಲಿ ಅಂತ ಹೇಳ್ತಿದ್ದಾರೆ. ಯಾರು? ಡಿ ಕೆ ಶಿವಕುಮಾರ್ ಅವರು ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಸಿದ್ದರಾಮಯ್ಯರು ಇಲ್ಲ ಫೈನಲ್ ಮ್ಯಾಚ್ ಅಲ್ಲೇ ಆಡಬೇಕು, ದೆಹಲಿಯಲ್ಲೇ ಆಡಬೇಕು ಅನ್ನೋ ಲೆವೆಲ್ ಅಲ್ಲಿದ್ದಾರೆ. ಬೆಂಗಳೂರು ಯಾಕೆ, ದೆಹಲಿ ಆದ್ರೆ ಓಕೆ ಅಂತ ಹೇಳ್ತಿದ್ದಾರೆ. ಹೈಕಮಾಂಡ್ಗೆ ಕರೆ ಮಾಡಿದ್ರಂತೆ ಸಿಎಂ.